ಬೆಂಗಳೂರಿನಲ್ಲಿ ಈ ಖಾತಾ ಗೊಂದಲದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಈ ಖಾತಾಗಾಗಿ ಅರ್ಜಿ ಹಾಕಿ ತಿಂಗಳಾದರೂ ಈ ಖಾತಾ ಸಿಕ್ತಿಲ್ಲ ಅಂತ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಸಾರ್ವಜನಿಕರ ಗೊಂದಲ ನಿವಾರಣೆಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಸಹಾಯವಾಣಿ ಬಿಡುಗಡೆ ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಅರ್ಜಿ ಹಾಕಿ ತಿಂಗಳಾದ್ರೂ ಸಿಗದ ಈ ಖಾತಾ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಸಿಕ್ತು ಸಮಸ್ಯೆಗೆ ಪರಿಹಾರ. ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿಗಳನ್ನ ಪಾಲಿಕೆ ಈ ಖಾತಾಗಳಾಗಿ ಪರಿವರ್ತನೆ ಮಾಡ್ತಾ ಇದೆ. ಈಗಾಗಲೇ 20 ಲಕ್ಷ ಆಸ್ತಿಗಳನ್ನ ಈ ಖಾತಾ ಆಗಿ ಪರಿವರ್ತನೆ ಮಾಡಿದ್ದು ರೋಲ್ ಔಟ್ ಬಿಡುಗಡೆ ಮಾಡಿದೆ. ಖಾತೆಗಳನ್ನ ಡಿಜಿಟಲೀಕರಣ ಮಾಡಿದ್ದು ಆಸ್ತಿದಾರರು ಸಹಾಯಕ ಕಂದಾಯ ಕಚೇರಿಗಳಿಗೆ ತೆರಳಿ ಪರಿಶೀಲನೆ ಮಾಡಬಹುದು. ಈ ಖಾತಾಗಾಗಿ ಅಪ್ಲೈ ಮಾಡಬಹುದು. ಬೆಂಗಳೂರು 1ಗಳಲ್ಲೂ ಈ ಖಾತಾ ಸಿಕ್ತಿದೆ. ಆದರೆ ಈ ಖಾತಾಗೆ ಅಪ್ಲೈ ಮಾಡಿ 1 ತಿಂಗಳಾದ್ರೂ ಈ ಖಾತಾ ಸಿಕ್ತಿಲ್ಲ. ಪಶ್ಚಿಮ ವಲಯದ ಆಸ್ತಿದಾರರು ಈ ಖಾತಾಗಾಗಿ ಅಪ್ಲೈ ಮಾಡಿ 1 ತಿಂಗಳಾಗಿದೆ, ಇನ್ನೂ ಕೂಡ ಬಂದಿಲ್ಲ. ವಾರ್ಡ್ ನಂಬರ್ 135 ನಮ್ಮ ಅಕ್ಕವ್ರದ್ದು ಒಂದು ಖಾತಾ ಅಪ್ಲೈ ಮಾಡಿದ್ರು. ಈ ಸುತ್ತದು ಕರೆಕ್ಟಾಗಿ 6ನೇ ತಾರೀಕು 11ನೇ ತಿಂಗಳು ಅಪ್ಲೈ ಮಾಡಿದ್ದು. ಇವತ್ತು ಕರೆಕ್ಟಾಗಿ 6ನೇ ತಾರೀಕು 12ನೇ ತಿಂಗಳಾಗಿದೆ, ಇನ್ನೂ ಮೂವ್ ಮಾಡಿಲ್ಲ. ಪ್ಲಸ್ ಇನ್ನೊಂದು ಸಬು ಬಿಡ್ತಾರೆ, ಈಗ ಬನ್ನಿ ಆಗ ಬನ್ನಿ ಅಂತ ನಮ್ಗೆ ಹೇಳಿದ್ದು. ವಿತಿನ್ 3 to 4 ಸಿಗುತ್ತೆ ಅಂತ ಹೇಳಿದ್ರು. 3 to 4 ಡೇಸ್ ಸಿಗುತ್ತೆ ಅಂದರು. ಬಟ್ 1 ಮಂತ್ ಆಗಿದೆ ಸರ್, ಇನ್ನೂ ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ ಸರ್. ಅಮೌಂಟು ಅವರು ಒಂದೊಂದ್ಸಲ ಒಂದು ಹೇಳ್ತಾರೆ, ಆಮೇಲೆ ನೋಡೋಣ, ಆಮೇಲೆ ಸಿಕ್ಕಿ ಇಮೇಲ್ ಸಿಕ್ಕಿ ಅಂತ ರೀಸನ್ ಕೊಡ್ತಾ ಇದ್ದಾರೆ. ಬಟ್ ಇದುವರೆಗೂ ಏನು ಅಂತ ವಿಚಾರ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಕಮಿಷನರ್ ಮೀಟ್ ಮಾಡ್ಕೊಂಡು ಒಂದು ಲೆಟರ್ ಕೊಡೋ ಅಂತ ಬಂದಿದ್ದೀನಿ. ಇನ್ನು ಈ ಖಾತೆಗೆ ಅಪ್ಲೈ ಮಾಡಿದ್ರು ಬರದ್ದಕ್ಕೆ ಸರಿಯಾಗಿ ರೋಲ್ ಔಟ್ ಆಗಿದೆಯಾ ಎಂಬ ಪ್ರಶ್ನೆ ಮೂಡಿದೆ. ಸಾರ್ವಜನಿಕರಿಗೆ ಈ ಖಾತಾ ಪಡೆಯೋದ್ರಲ್ಲಿ ಸ್ವಲ್ಪ ಗೊಂದಲ ಆಗ್ತಿದೆ. ಈ ಖಾತಾ ಪಡೆಯೋಕೆ ಆಗ್ತಿರೋ ಸಮಸ್ಯೆ ಬಗ್ಗೆ ಕ್ರಮ ವಹಿಸಲು ಮುಖ್ಯ ಆಯುಕ್ತರಿಗೂ ಪತ್ರ ಬರೆಯುತ್ತಿದ್ದಾರೆ. ಜನ ಕಚೇರಿಯಿಂದ ಕಚೇರಿಗೆ ಅಲಿಯುತ್ತಿದ್ದಾರೆ, ಸಮಸ್ಯೆ ಬಗೆಹರಿಯುತ್ತಿಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯ ಮಾಡ್ತಿದ್ದಾರೆ. ಈ ಖಾತಾ ಅನ್ನೋದು ಏನಾಗಿದೆ, ಎಲೆಕ್ಟ್ರಾನಿಕ್ ಖಾತಾ ಅಷ್ಟೇ. ಈಗ ಇರೋ ಖಾತಾನೇ ಸೇಮ್ ಅದನ್ನೇ ಎಲೆಕ್ಟ್ರಾನಿಕ್ ಖಾತಾ ಅಂತ ಕೊಡ್ತಿದ್ದಾರೆ. ಅದಾಯಿತು ಅಂದರೆ ಈಗ ಏನು ಮಾಡಿದ್ದಾರೆ ಇವರು, ಫಸ್ಟು ಇರೋ ಡ್ರಾಫ್ಟನ್ನ ಏನಿರ್ತದೆ ಅಷ್ಟನ್ನೇ ಖಾತೆ ಇಶ್ಯೂ ಮಾಡ್ತಾ ಇದ್ದಾರೆ. ಇವರು ಬ್ಯಾಕ್ಗ್ರೌಂಡಲ್ಲಿ ಬೇಸ್ ಲೆವೆಲಲ್ಲಿ ವರ್ಕ್ ಮಾಡಿಲ್ಲ ಸರ್. ಡೈರೆಕ್ಟಾಗಿ ಮಾಡಬೇಕು, ಮಾಡಿದ್ದೀವಿ. ಎಲ್ಲ ಸರ್ವರ್ ಇಶ್ಯೂಸ್ ಇದೆ ಸರ್, ಮೇಜರಾಗಿ ಸರ್ವರ್ ಇಶ್ಯೂಸು. ಈಗ ಒಂದು ಪ್ರಾಪರ್ಟಿ ಬೈ ಮಾಡಿದ್ಮೇಲೆ ಅದನ್ನು ಖಾತೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಈ ಖಾತೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಏನಿದೆ ಅಷ್ಟೇ ಬರ್ತಾ ಇದೆ. ಈ ಖಾತಾ ಗೊಂದಲದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಈ ಖಾತಾ ಗೊಂದಲ ಬಗೆಹರಿಸಿಕೊಳ್ಳಲು ಮುಖ್ಯ ಆಯುಕ್ತರು ಸಹಾಯವಾಣಿ ಬಿಡುಗಡೆ ಮಾಡಿದ್ದಾರೆ. 9480683695 ನಂಬರ್ಗೆ ಕರೆ ಮಾಡಿ ಈ ಖಾತಾ ಗೊಂದಲ ಬಗೆಹರಿಸಿಕೊಳ್ಳಲು ಸೂಚನೆ ನೀಡಲಾಗಿದೆ. ಬೆಂಗಳೂರು 1ಗಳಲ್ಲೂ ಕೂಡ ಈ ಖಾತಾ ಪಡೆಯಬಹುದು, ಜೊತೆಗೆ ಅಪ್ಲೈ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಈ ಖಾತಾ ಮಾಡಿಸೋದ್ರಿಂದ ಆಸ್ತಿ ಸೇಫ್, ಜೊತೆಗೆ ಖಾತೆಗಳು ಡಿಜಿಟಲೀಕರಣ ಆಗಿರುತ್ತೆ. ಒಳ್ಳೆಯ ನಿರ್ಧಾರ. ಆದರೆ ಸರ್ವರ್ ಸಮಸ್ಯೆ ಜೊತೆಗೆ ತಾಂತ್ರಿಕ ಸಮಸ್ಯೆಗಳಿಂದ 1 ತಿಂಗಳಾದ್ರೂ ಈ ಖಾತಾ ಸಿಗದಿರೋದು ಸಮಸ್ಯೆಯಾಗಿದೆ. ಆದ್ರೀಗ ಸಹಾಯವಾಣಿ ಬಿಡುಗಡೆ ಮಾಡಿದ್ದು ಸಮಸ್ಯೆ ಕ್ಲಿಯರ್ ಮಾಡ್ತಾರಾ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.